ಎಲ್ಲರಿಗೂ ನಮಸ್ತೆ. ನಾನು ಪವನ್ ಗೌಡ. ನಮ್ಮ ಜೊತೆ ಇದ್ದಾರೆ ಸರ್. ನಿಮ್ಮ ಹೆಸರು ಇಂಟ್ರೊಡ್ಯೂಸ್ ಬೈರೇಶ್ ಅಂತನಾ ಸರ್? ಎಷ್ಟು ವರ್ಷದಿಂದ ಈ ಹಳ್ಳಿ ಕಾರ್ ಕಟ್ತಿದ್ದೀರಾ? ಸುಮಾರು ವರ್ಷದಿಂದ ಕಟ್ತಾ ಇದ್ದಾನೆ. ಸುಮಾರು ವರ್ಷದಿಂದ ನಿಮ್ಮ ಅಪ್ಪ ಅವರು ಸಾಕಿದ್ರೆ ನಿಮ್ಮ ತಾತವರು ತಾತಾರ ಕಾಲದಿಂದ ಸಾಕ್ತಿದ್ದೀರಾ? ಇದು ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯಿತು? ಇದು ಬಂದು 2 ವರ್ಷ ಆಯಿತು. 2 ವರ್ಷ ಆಯಿತು. ಅದಕ್ಕೆ ಏನಂತ ಹೆಸರು ಕಟ್ಟಿದ್ದೀರಾ? ಜೋಗಿ ಅಂತ. ಸರ್ ಇದಕ್ಕೆ ರೇಸ್ಗೆಲ್ಲ ಬಿಡ್ತಾ ಇರ್ತೀರಲ್ವಾ ಸರ್? ಪ್ರೈಸ್ ಎಲ್ಲ ಮಾಡಿದೆ, ತುಂಬ ಫೇಮಸ್ ಆಗಿದೆ ಅಂತೀರಾ? ಇದು ಅಭಿಮಾನಿಗಳು ಹೇಗಿದ್ದಾರೆ? ಸುಮಾರು ಅವರೇ ಅಂದರೆ ಯಾವ ಥರ ಕ್ರೇಜ್ ಬಂದಿದೆ ಅಭಿಮಾನಿಗಳಿಗೆ? ಪಿಚ್ಕೋದ್ರೆ ಅದು ಗುರುತಿಸಿ ಕಂಡಿಡಿದಾರೆ ಅಣ್ಣ, ಖುಷಿ. ಏನಂತ ಹೆಸರು ಮಾಡಿದ್ದಾರೆ? ಭೈರವ ಜೋಗಿ ಅಂತ ಹೆಸರು. ಅದು ಎಷ್ಟಲ್ಲಿದೆ ಸರ್ ಈಗ? 4 ಇದೆಯಾ? ಇದು ಜೊತೆ ಯಾರು ಹಾಕ್ತೀರಾ? ಯಾವ ಆಯಿತು ಅದು ಮಾಡೋದಣ್ಣ. ಯಾವ ಆಯಿತು ಅದು ಮಾಡ್ತೀರಾ? ಪ್ರೈಸ್ ಎಷ್ಟು ಮಾಡಿದಿಲ್ಲ ಇವ್ರಿಗೆ? ನಾನು ಹಾಕಿರೋದೇ ಕಡಿಮೆ, ಒಂದು 10 ಕಣ ಹಾಕಿದ್ದೀನಿ, ಒಂದು 8 ಪ್ರೈಸ್ ಮಾಡಿದ್ದೀವಿ. ಈಗ ನಾವು ಪ್ರೈಸ್ಗೆ ಹೋಗ್ಬೇಕು ಅಂತಂದರೆ ಪ್ರೈಸ್ಗೆ ಹೋಗೋ ಮುಂಚೆ ಹೇಗೆ ನಾವು ಇದು ಮಾಡಬೇಕು, ಅದಕ್ಕೆ ಕೇರ್ ಮಾಡಬೇಕು, ಅವ್ರು ಯಾವ ಥರ ಇದು ನೋಡ್ಕೋಬೇಕು? ಏನು ಡೈಲಿ ಅದೇ ತಿಂಡಿ ಅಣ್ಣ, ಏನು ಕೇರ್ ಇಲ್ಲ. ಬೆಳಿಗ್ಗೆ ಹೊತ್ತು ಏನೇನು ತಿಂಡಿ ಕೊಡ್ತೀರಾ? ಉಳ್ಳಿ, ಉದ್ದು, ಮತ್ತು ಬೀಟ್ರೇಟು, ಆಲೂ ಮೊಟ್ಟೆ. ವಾಕಿಂಗ್ ಏನೋ ಮಾಡಿಸ್ತೀರಾ? ವಾಕಿಂಗು 15 ದಿವಸ ವಾರಕ್ಕೊಂದ್ಸಲ ಬಿಡ್ತೀವಿ ಅಣ್ಣ, ಅಷ್ಟೇ. ವಾರಕ್ಕೊಂದ್ಸಲ ಬಿಡ್ತೀರಾ? ಆಮೇಲೆ ತಿರ್ಗಾ ಇದಕ್ಕೆ ರೈಸ್ಗೆ ಹೋಗಿದ್ದು ಬಂದಮೇಲೆ ಮನೇಲಿ ಯಾವ ಥರ ನೋಡ್ಕೋತೀರಾ? ಮಾಮೂಲಿ ಮೆಡಿಸನ್ ಎಲ್ಲ ಮಾಡಿ ರೆಡಿ ಮಾಡಿ. ಕೆಲವರು ಆಯಿಲ್ಲ, ಕೆಲವು ಮಸಾಜ್ ಎಲ್ಲ ಮಾಡಿಸ್ತಾರೆ, ಆ ಥರ ಮಾಡಲ್ವಾ? ಕೆಲವ್ರು ಆ ಥರ ಮಾಡಿಸ್ತಾ ಇರ್ತಾರೆ, ಅದಕ್ಕೆ ಕೇಳಿ ನೀವೇನೋ ಆ ಥರ ಮಾಡಿಸ್ತೀರಾ ಅಂತ? ಏನಿಲ್ಲ. ಹಾಗಾದ್ರೆ ತುಂಬ ಕ್ರೇಜ್ ಇದೆ ಒಟ್ಟಿನಲ್ಲಿ, ತುಂಬ ಅದಕ್ಕೆ ಅಭಿಮಾನಿಗಳು ಇದ್ದೀರಾ ಅಂತ ಹೇಳ್ತೀರಾ? ಪರವಾಗಿಲ್ಲ. ಒಟ್ಟಿನಲ್ಲಿ ನೀವು ಅದೊಂದು ಬಂದಮೇಲೆ ನಿಮ್ಮ ಐಡೆಂಟಿಫೈ ಮಾಡ್ತಾರೆ ಜನಗಳು, ಇವರೊಬ್ರು ಇದ್ದಾರೆ ಗುರುತಿಸೋದೈತೆ ಅಂತ ಹೇಳ್ತೀರಾ? ಕೆಲವು ಹೇಳ್ತಾರೆ ನಮ್ಮಲ್ಲಿ ಏನೇ ಇದ್ರು ನನಗೆ ಗುರುತಿಸಲ್ಲ, ಬಸವ ಇದ್ರೆ ಗುರುತಿಸ್ತಾರೆ ಅಂತ ಹೇಳ್ತೀರಾ. ಒಟ್ಟಿನ ಮಾತು ನಿಜಕ್ಕೂ ನಿಜ ಅಂತ ಹೇಳ್ತೀರಾ. ಹಂಗಾಗಿ ನಿಮ್ಮ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಂಗಿಲ್ಲ ಅಣ್ಣ, ಒಂದು ಖುಷಿ ಅದರಿಂದ ಹೆಸರು ತಂದು ಕೊಡೈತೆ. ಒಳ್ಳೆ ರೇಸಿಂಗ್ ಫೀಲ್ಡಲ್ಲಿ ಒಳ್ಳೆ ನೇಮ್ ಮಾಡ್ಬೋದು, ಒಂದು ಒಳ್ಳೆ ಖುಷಿ ಐತೆ ಅಂತ ನಿಮ್ಮ ಪ್ರಕಾರ ಹೇಳ್ತೀರಾ? ಅಂದರೆ ಅದೀಗ ಎಷ್ಟು ದಿನ ರೇಸ್ಗೆ ಹಾಕಿರೋದು? ಎಷ್ಟು ದಿನದಿಂದ? 1-2 ವರ್ಷ ಆಯ್ತಣ್ಣ. 2 ವರ್ಷ ಆಯ್ತಾ? 2 ವರ್ಷದಿಂದ ಒಳ್ಳೆ ರೇಸಿಂಗ್ ಫೀಲ್ಡ್ ಹಾಕಿದ್ದೀರಾ? ಇವಾಗ ಒಂದೊಂದು ವರ್ಷದಿಂದ ರೈಸ್ ಆಡ್ತಾರಣ್ಣ. 1 ವರ್ಷದಿಂದ ರೇಸ್ ಮಾಡ್ತಿದ್ದೀರಾ? ಈಗ ನಿಮ್ಮ ಮನೆಗೆ ತಂದಾಗ ಎಷ್ಟು ಇತ್ತು? ಚಿಕ್ಕ ಕರಾಣ ಒಂದು 8 ತಿಂಗಳು 9 ತಿಂಗಳು ಕರ, ಇನ್ನೂ ಹಾಲು ಕುಡಿತೈತಿ. ಇನ್ನು ಹಾಲು ಕುಡಿತಿತ್ತು. ಒಟ್ಟಿನಲ್ಲಿ ಇಲ್ಲಿ ಬಂದ್ಮೇಲೆ ತಿರ್ಗಾ ನೀವು ಹಾಲು ಕಂಟಿನ್ಯೂ ಮಾಡ್ಕೊ ಹೋಗಿದ್ರಿ? ಒಟ್ಟಿನಲ್ಲಿ ನೀವು ಈಗ ರೇಸಿಗೆ ಬಿಟ್ಟಾಗ ಎಷ್ಟು 1 ವರ್ಷ ಆಯ್ತಾ? 1 ವರ್ಷ ಆಯ್ತು. 1 ವರ್ಷದಿಂದ ಮಿನಿಮಮ್ ಎಷ್ಟು ಪ್ರೈಸ್ ಮಾಡಿರ್ಬೋದು ಅಣ್ಣ? ಒಂದು 10 ಕಣ ಆಡಿದ್ದೀನಿ, ಒಂದು 8 ಪ್ರೈಸ್ ಮಾಡಿದ್ದೀನಿ, ಒಂದು 2-3 ಕಡೆ ಮಿಸ್ ಆಗೈತೆ ಅಷ್ಟೇ. ಒಟ್ಟಿನಲ್ಲಿ ಅಂದರೆ ಲಾಸ್ಟ್ ಹೈಯೆಸ್ಟ್ ಅಂದರೆ ಎಷ್ಟು ದೂರಕ್ಕೆ ಹೋಗಿ ರೇಸ್ ಆಡೈತೆ? ಎಲ್ಲೆಲ್ಲ ಆಡೈತೆ? ಚಿಕ್ಕಮಗಳೂರು ಗಂಟೆ ಹೋಗಿದ್ದೀವಿ. ಚಿಕ್ಕಮಗಳೂರಿಗೆ ಹೋಗಿ ರೇಸ್ ಆಡಿದ್ದೀವಿ. 150 ಜೊತೆ ಒಳಗೆಲ್ಲ ಪ್ರೈಸ್ ಹೊಡೆದಿವಿ. ಒಟ್ಟಿನಲ್ಲಿ ಇಷ್ಟು ದಿನ ಚಕ್ಡಿ ಗಾಡಿಗೆ ಹಾಕ್ತಿದ್ರಾ? ಚಕ್ಡಿ ಗಾಡಿ ಆಡ್ತೀವಿ. ಇನ್ಮೇಲೆ ದೊಡ್ಡ ಗಾಡಿಗೆ ಹಾಕದ? ದೊಡ್ಡ ಗಾಡಿಗೆ ಹಾಕಿ ಒಳಗೆ ಹೋಗೋ ರೌಂಡ್ ಸೋತಿದ್ದೀವಿ. ಇನ್ನು ಮುಂದೆ ದೊಡ್ಡ ಗಾಡಿ ಆಡೋದ ಅಂತ ನಿಲ್ಸಿ ಚಕ್ಡಿ ಆಡ್ತೀವಿ. ಒಟ್ಟ ಇನ್ನು ಮುಂದೆ ದೊಡ್ಡ ಗಾಡಿಗೆ ರೆಡಿ ಮಾಡ್ತೀರಾ? ಒಟ್ಟ ಮಾಡಬೇಕು ಅಂತಿದ್ದೀರಾ? ಮಾಡ್ತಾಯಿದ್ದೀವಿ. ಸರ್ ತುಂಬ ದೊಡ್ಡ ಪ್ರೈಸ್ ಥರ ಕಾಣುತ್ತೆ. ಇದು ಎಲ್ಲೂ ಮಾಡಿದ್ದು ಪ್ರೈಸ್ನ? ಸ್ಟಾರ್ಟಿಂಗು ದರ್ಸ್ಕೊಪ್ಪಲ್ಲಿ ಹೊಡೆದಿದ್ದು ಸರ್. ದರ್ಸ್ಕೊಪ್ಪಲ್ಲಿ ಡಬಲ್ ರೂದ ಅಂದ್ಬಿಟ್ಟು ಇವಾಗ ತಮಿಳ್ನಾಡು ಕೊಟ್ರಲ್ಲ, ಅದ್ರ ಜೊತೆ ಫಸ್ಟ್ ಹೊಡೆದಿದ್ದು. ಅದ್ರ ಜೊತೆ ಫಸ್ಟ್ ಹೊಡೆದಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಅದು ಅಣ್ಣ? ಅದು ಮೈಸೂರು ರಾಣಿ ಜೊತೆ ಫಸ್ಟ್ ಹೊಡೆದಿದ್ದು. ಮೈಸೂರು ರಾಣಿ ಜೊತೆ ಅದು ಫಸ್ಟೇ ಹೊಡೆದಿದ್ದಲ್ಲ? ಅಂದರೆ ಟೋಟಲ್ ಈಗ ಎಷ್ಟು ಫಸ್ಟ್ ಪ್ರೈಸ್ ಬಂದೈತೆ ಅಣ್ಣ? ಫಸ್ಟು ಅಣ್ಣ ಒಂದು 3-4 ಬಂದೈತೆ. 3-4 ಬಂದೈತೆ. ಒಟ್ಟಿನಲ್ಲಿ ರೇಸಿಂಗ್ ಹೋಗೋಕೆ ಮುಂಚೆ ಒಟ್ಟಿನಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಿ ಅದಕ್ಕೆ ಈಜ್ಗಿದೆಲ್ಲ ಓಡಿಸ್ತಾರೆ. ನೀವು ಓಡಿಸ್ತಾರೆ? ಈಜು ಓಡಿಸ್ತೀರಾ ಅಣ್ಣ? ಈಜು ಓಡಿಸೋದ್ರಿಂದ ಏನು ಬೆನಿಫಿಟ್ ಇದೆ? ಅಲ್ಲಿ ಹೋಗಿ ಏನಕ್ಕೆ ಯೂಸ್ ಆಗುತ್ತೆ? ಈಜು ಫಿಟ್ನೆಸ್ ಒಂದು ದಮ್ ಕಮ್ಮಿ ಆಯ್ತದೆ ಅಂತ. ದಮ್ ಕಡಿಮೆ ಆಗುತ್ತೆ. ಅಲ್ಲಿಂದ ಹೋಗಿ ಬಂದಮೇಲೆ ತಿರ್ಗಾ ಅದೇನಿಲ್ವಾ ಸ್ವಲ್ಪ ರೆಸ್ಟ್ ಕೊಡೋದು ಅಂತದ್ದು? ಎಷ್ಟು ದಿನ ರೆಸ್ಟ್ ಕೊಡ್ತೀರಾ? ಮಾಮೂಲಿ ಒಂದು ನೆಕ್ಸ್ಟ್ ರೈಸ್ ಕಂಡು ರೆಸ್ಟ್ ಇರ್ತದೆ. ಈಗ ಒಂದು ರೇಸ್ಗೆ ಹೋಗಿದ್ದು ಬರ್ತೀರಾ, ಅದಾದ್ಮೇಲೆ ತಿರ್ಗಾ ನೆಕ್ಸ್ಟ್ ರೇಸ್ಗೆ ಹೋಗ್ಬೇಕಾರೆ ಕಂಟಿನ್ಯೂಸ್ ಗ್ಯಾಪ್ ಇರಲ್ಲ, ಒಟ್ಟಿಗೆ ಕಂಟಿನ್ಯೂ ಆಗಿಬಿಡುತ್ತೆ. ಹಂಗಾಗಿ ಏನು ಮಾಡ್ತೀರಾ? ಕಂಟಿನ್ಯೂ ನಾವು ರೈಸ್ ಆಡೋದು ಅಣ್ಣ. ಒಂದು 15 ದಿವಸ ತಿಂಗಳಿಗೆ ಆದರೂ ಮಿನಿಮಮ್. ಒಟ್ಟು 15 ದಿವಸ ಗ್ಯಾಪ್ ಕೊಡ್ತೀರಾ? ಅದು ಮನೆಗೆ ಮಾಮೂಲಿ ಎಷ್ಟು ದಿನ ರೆಸ್ಟ್ ಕೊಡ್ತೀರಾ ಅದಕ್ಕೆ? ಒಂದು ಮಿನಿಮಮ್ ಅಂದ್ರೆ 15 ದಿವಸ ಬೇಕು. 15 ದಿವಸ ರೆಸ್ಟ್ ಕೊಡ್ತೀರಾ? 15 ದಿವಸದಲ್ಲಿ ಮಾಮೂಲಿಗಳೆಲ್ಲ ಮೊಟ್ಟೆ ಹಾಲು ಆ ಥರ ಕೊಡ್ತಾ ಹೋಗ್ತೀರಾ? ದಿನ ಕೊಡ್ತಾ ಹೋಗ್ತೀರಾ? ಮತ್ತು ನಿಮ್ಗೆ ಈಗ ನಿಮ್ಮ ಪ್ರಕಾರ ಈ ಹೊಸ ರೈತರಿಗೆ ಈ ಫೀಲ್ಡ್ಗೆ ಬರೋರಿಗೆ ನಿಮ್ಮ ಪ್ರಕಾರ ಏನಂತ ಹೇಳ್ತೀರಾ? ಒಂದು ಖುಷಿ. ಹಳ್ಳಿಕಾರ ಅಂದರೆ ಒಂದು ಖುಷಿ. ಹಳ್ಳಿಕಾರ ಮುಂದೆ ಕಾರಿದ್ರು ಗುರುತಿಸಲ್ಲ. ಒಂದು ಹಳ್ಳಿಕಾರ ಅಂದರೆ ಈಗ ಮನೆ ಮುಂದೆ ಬಂದಿದ್ದೀರಿ. ನಾವೇ ಒಂದು ಎಕ್ಸಾಂಪಲ್ ನಾವೇ ಅಲ್ವಾ? ಅಲ್ಲಿಂದ ಹುಡುಕಿ ಎಲ್ಲರಿಗೂ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಅದೇ ಕಾರಣ ಅಲ್ವಾ? ಈ BMW ಮಡಗಿದ್ರು ನಮ್ಮ ಮನೆ ಹತ್ರ ಬಂದು ನೋಡ್ತಿದ್ರಾ? ಅದೇ ಕಾರಣ ಹಳ್ಳಿಕಾರ ಕಟ್ಟಿರೋದಕ್ಕೆ ಬಂದಿದ್ದೀರಿ. ನಿಜ. ಒಟ್ಟಿನಲ್ಲಿ ಜನಗಳು ಗುರುತಿಸ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ತೀರಾ? ಒಟ್ಟಿನ ಯುವ ರೈತರಿಗೆ ನಿಮ್ಮ ಪ್ರಕಾರ ಏನೋ ಹೇಳೋದಾದ್ರೆ ಮಾಡ್ಬೋದು ಇದನ್ನ ಅಂತ ಹೇಳ್ತೀರಾ? ಏನೋ ಅವ್ರ ಖುಷಿ ಅಣ್ಣ. ಈಗ ನಮ್ಮ ಖುಷಿಗೆ ನಾವು ಮಾಡಿದ್ದೀವಿ. ಒಟ್ಟಿನ ಯುವ ರೈತರು ಮಾಡಬೇಕು ಅಂತ ಹೋದವ್ರಿಗೆ ಸ್ಟಾರ್ಟಿಂಗು ಕೆಲವ್ರು ಕೈ ಸುಟ್ಕೊಬಿಡ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಮ್ಮಿ ಇರೋರಿಗೆ ಒಟ್ಟಿನಲ್ಲಿ ಅನುಭವ ಪಡೆದು ಈ ಫೀಲ್ಡ್ಗೆ ಬರಬೇಕು ಅಂತ ಆಸೆ. ಅಂದರೆ ಅನುಭವ ಆದಮೇಲೆ ಈ ಫೀಲ್ಡ್ಗೆ ಬರಬೇಕು, ಗೊತ್ತಿರೋ ಜೊತೆ ಬೆರಿಬೇಕು. ಎಲ್ಲರೂ ಹಳ್ಳಿ ಕಾರ್ ಸಾಕಬೇಕು ಅಂದರೆ ಕಷ್ಟ ಇದೆ ಅಣ್ಣ. ಎಲ್ಲರೂ ಹಳ್ಳಿ ಕಾರ್ ಸಾಕ್ಬೇಕಂದ್ರೆ ಕಷ್ಟ ಇದೆ. ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಹಳ್ಳಿ ಕಾರ್ ಸಾಕಬೇಕು ಅಂದರೆ ತುಂಬ ಕಷ್ಟ ಐತೆ. ಒಟ್ಟಿನಲ್ಲಿ ಶ್ರಮ ಬಿದ್ದರೆ ಪ್ರತಿಫಲ ಅಂತೀರಾ? ಶ್ರಮ ಬಿದ್ದರೆ ಪ್ರತಿಫಲ. ನೀವು ಶ್ರಮ ತುಂಬ ಬಿದ್ದಿರೋ ಒಟ್ಟಿನ ರೇಸ್ ಮಾಡಬೇಕು ಅಂತಂದರೆ? ನಮಗೆ ಚಿಕ್ಕೂರಿಂದನೂ ಆಸೆ ಅಣ್ಣ. ಚಿಕ್ಕೂರಿಂದನೂ ಆಸೆ. ಒಟ್ಟಿನಲ್ಲಿ ಅಂದರೆ ನಿಮ್ಮ ಅಪ್ಪವರೆಲ್ಲ ಕಟ್ತಿದ್ರಾ? ನಮ್ಮ ತಾತವ್ರ ಕಂಡಿಂದಲೂ ಕಟ್ತಿದ್ರು. ತಾತವ್ರ ಕಂಡ ರೈಸ್ಗೆ ಅಂತೇನಿಲ್ಲ, ಮಾಮೂಲಿ ಸೋಕಿಗೆಲ್ಲ ಕಟ್ತಿದ್ರು.
ಒಟ್ಟಿನಲ್ಲಿ ರೇಸ್ಗೆ ಅಂತ ಮೊದಲು ಇದೇನಾ ಫಸ್ಟ್ ಮುಂಚೆ ಇತ್ತ? ಮೊದಲು ಇದು ಚಿಂಗಾರಿ ಅಂದ್ಬಿಟ್ಟು ಒಂದು ಇತ್ತಿತ್ತು, ಚಿಂಗಾರಿ ಅಂತ ಕದಂಬ ಅಂದ್ಬಿಟ್ಟು ಒಂದು ಆಂಧ್ರ ಕೊಟ್ಟು ಅಂದ್ರಕ್ಕೆ ಚೋಟಣ್ಣಪ್ಪ ಅಂತ ಇತ್ತು. ಹಾಂ, ಸುಮಾರು ಎತ್ತು ಕಟ್ ಮಾರಿದೀವಣ. ಒಟ್ಟಿನಲ್ಲಿ ಇದನ್ನ ರೇಸ್ ಅಂತ ಇದ್ದಿದ್ದು ಎಷ್ಟನೇ ಇದು? ಇದು 4ನೇದು. ಇದು 4ನೇದಾ? 5ನೇದು. 5ನೇದಾ? ಫಸ್ಟ್ ಇದೆಲ್ಲ ಕೊಟ್ಬಿಟ್ರಾ? ಹಾಂ, ಒಂದು ಆಂಧ್ರಕ್ಕೊಂದು ಕೊಟ್ಟು 360ಕ್ಕೆ ಕದಂಬ ಅಂದ್ಬಿಟ್ಟು 360ಕ್ಕೆ. ಚಿಂಗಾರಿ ಅಂತ ಒಂದು ಅದೊಂದು ಮಾರ್ದು, ಚೋಟಣ್ಣಪ್ಪ ಅಂತಿತ್ತು ಅದು ಮಾರ್ದು. ಇದೊಂದು ಮಾತ್ರ ಮಡಿಕೊಂಡಿದ್ದೀವಿ. ಇದನ್ನೇನು ಕೊಡೋ ಪ್ಲಾನಲ್ಲಿ ಇಲ್ಲ ಒಟ್ಟಿನಲ್ಲಿ. ಇದನ್ನ ರೇಸ್ ಮಾಡಬೇಕು, ಪ್ರೈಸ್ ಮಾಡಬೇಕು ಅಂತ ಇದ್ದೀರಾ ಒಟ್ಟಿನಲ್ಲಿ? ಹಾಂ, ಹಂಗಾರೆ ಸರಿ. ಒಟ್ಟಿನಲ್ಲಿ ನೀವು ಅಭಿಮಾನಿಗಳೆಲ್ಲ ಇದ್ದರೆ ಮಾತಾಡ್ಸ್ಬೋದು ಅವ್ರ ಬಗ್ಗೆ, ಅಲ್ಲಿ ಹೆಂಗಿದೆ ಕ್ರೇಜ್ ಅಂತ ಕೇಳೋಕ್ಕೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸತ್ಯರಾಜ್ ಅಂತ. ಸತ್ಯರಾಜ್ ಅಂತ. ನಿಮ್ಮ ಪ್ರಕಾರ ನಿಮ್ಮ ಅವ್ರ ಬಗ್ಗೆ ಏನಂತ ಹೇಳ್ತೀರಾ? ಖುಷಿ ಅಣ್ಣ. ಖುಷಿ ಬಿಟ್ಟರೆ ಇನ್ನೇನು ಇಲ್ಲ. ಹಾಂ, ಸಾಕು. ಒಟ್ಟಿನ ಅಭಿಮಾನಿಗಳು ನಿಮ್ಮ ಪ್ರಕಾರ ಏನಂತ ಹೇಳ್ತೀರಾ? ಎಷ್ಟು ಅಭಿಮಾನಿ ಇದ್ದಾರೆ? ಯಾವ ಥರ ಕ್ರೇಜ್ ಇದೆ ಅಭಿಮಾನಿಗಳಿಗೆ? ಕ್ರೇಜು ಅಂದ್ರೆ ಅಣ್ಣ, ನಾವು ಈಗ ನೋಡ್ಬೋದು, ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀನಿ, ಎಲ್ಲ ಹಾಕ್ತಾರೆ, ನಿಜ ಗುರುತಿಸ್ತಾರೆ, ಹಾಂ, ಫೋಟೋ ತೆಗಿಸ್ಕೊತಾರೆ. ಹ್ಞೂ, ಖುಷಿ ಅಣ್ಣ ಅಷ್ಟೇ. ಒಟ್ಟು ನಿಮ್ಮನ್ನು ಗುರುಸ್ತಾರೆ ಇದು ಅಂತಂದರೆ. ನಾವು ಅಷ್ಟು ರೇಸ್ಗೆ ಹೋಗಲ್ಲ ಅಣ್ಣ, ಆದರೆ ನಮ್ಗೆ ಎತ್ತಿದೆ ಅಂದ್ರೆ ಹೋಗ್ತಾ ಇರ್ತೀವಿ ಅಷ್ಟೇ. ಎತ್ತಿದ್ರೆ ಹೋಗ್ತಾ ಇರ್ತೀವಿ. ಒಟ್ಟಲ್ಲಿ ನಿಮಗೂ ಒಂಥರ ಖುಷಿ ಎಲ್ಲ ಇದೆ ಒಟ್ಟಿನಲ್ಲಿ. ಹಳ್ಳಿಕಾರ್ ಫೀಲ್ಡ್ಗೆ ನೀವು ನಮ್ಮದು ಅಂತ ಒಂದು ಇದೆಯಲ್ಲ, ಅದೊಂದು ಖುಷಿ. ನೀವು ಈ ಹಳ್ಳಿಕಾರ್ ಫೀಲ್ಡ್ ಬಂದು ನೀವು ಎಷ್ಟು ವರ್ಷ ಆಯ್ತು? ನಮಗೆ ಅಷ್ಟು. ನಿಮ್ಗೆ ಯಾವಾಗಿಂದ ಕ್ರೇಜ್ ಬಂದಿದ್ದು? ಒಟ್ಟು ಈ ಕ್ರೇಜ್ ಇದೆ ಅಲ್ವಾ? ನಮ್ಮ ಹುಡುಗರು ಯಾವಾಗಿಂದ ಶುರು ಮಾಡೋರು ಅವಾಗಿಂದ ನಮಗೆ ಕ್ರೇಜ್ ಅಣ್ಣ. ಒಟ್ಟಿನ ಇದ್ರ ಮೇಲೆ ಇದು ಫಸ್ಟ್ ಈ ಥರ ಮುಂಚೆ ಆಗಿನ ಕ್ರೇಜ್ ಇದೆಯಾ? ಅವಾಗಿಂದನೂ ಒಟ್ಟು ನೀವು ರೇಸ್ಗೆ ಅವಾಗ ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತೀವಿ ಅಣ್ಣ. ಒಟ್ಟು ನೀವು ಹೋಗಿ ರೇಸ್ಗೆ ಒಟ್ಟಿನಲ್ಲಿ ಈಗ ನಿಮ್ಗೆ ಇನ್ನೂ ಕ್ರೇಜ್ ಬಂದಿದೆ ಒಟ್ಟಿನಲ್ಲಿ. ಅದೇ ಅಣ್ಣ, ನಮ್ಮ ಎತ್ತಿದ್ರೆ ನಮ್ಗೊಂಥರ ಕ್ರೇಜ್ ಅಲ್ವಾ. ಒಟ್ಟು ನೀವು ಈಗ ಇವ ರೈತರಿಗೆ, ಈಗ ರೇಸಿಂಗ್ ಫೀಲ್ಡ್ ಬಂದಿರೋರಿಗೆ, ಹೈನುಗಾರಿಕೆ ಮಾಡೋರಿಗೆ ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಣ್ಣ. ಹಾಂ, ನಿಮ್ಮ ಪ್ರಕಾರ ಏನು ಹೇಳ್ಬೋದು? ಈಗ ನೀವು ಒಂದು ಫೀಲ್ಡಿಂದ ಈಗ ಬಂದಿದ್ದೀರಾ ಅಲ್ವಾ, ನೀವು ಏನೇನು ಅನುಭವ ಪಡ್ಕೊಂಡು ಬಂದ್ರಿ, ಅವ್ರಿಗೆ ಏನು ಅನುಭವ ಹೇಳ್ಬೋದು? ಏನೇ ಅಣ್ಣ, ಸ್ವಲ್ಪ ಎಕ್ಸ್ಪೀರಿಯನ್ಸಿಂದ ಮಾಡಿದ್ರೆ ಒಳ್ಳೇದು. ಎಕ್ಸ್ಪೀರಿಯನ್ಸಿಂದ ಮಾಡಿದ್ರೆ ತುಂಬ ಒಳ್ಳೇದು. ಯಾಕೆಂದರೆ ಏಕ್ದಮ್ ಕೈ ಹಾಕ್ಬಿಟ್ಟು ಪಾಪ ಅವರು ಅನುಭವಿಸೋದು ಬೇಡ. ಒಟ್ನಲ್ಲಿ ಏಕ್ದಮ್ ಕೈ ಹಾಕಿರೋ ಕೈ ಸುಟ್ಕೊಂಡು ನಾನು ತುಂಬ ನೋಡಿದ್ದೀನಿ. ಅದೇ ಅಣ್ಣ, ಈಗ ಬೇರೆಯವ್ರು ಆಡ್ತಾರೆ ಅಂತ ನಾವು ಮಾಡ್ತೀವಿ ಅಂತ ಬಂದು ಪಾಪ ಮುಂದೆ ಅನುಭವಿಸೋದು ಬೇಡ ಅಣ್ಣ, ಅಷ್ಟೇ. ಅನುಭವಿಸೋದು ಬೇಡ. ಸರಿ ಅಣ್ಣ, ಥ್ಯಾಂಕ್ ಯು. ಅರ್ಜುನ್ ಅಂತ ಅಣ್ಣ. ಅರ್ಜುನ್ ಅಂತ. ನಿಮಗೂ ಮತ್ತೆ ಇವ್ರಿಗೆ ಹೆಂಗೆ ಬಾಂಧವ್ಯ ಇದೆ? ಹೆಂಗೆ ಕರದಿಂದ ಅಣ್ಣ ಗೊತ್ತು. ಹಾಂ, ಅಲ್ಲಿಂದ ಪರಿಚಯ. ನಿಮಗೆ ತುಂಬ ಆತ್ಮೀಯನೇ ಇವರು? ಹಾಂ. ನಿಮಗೆ ಯಾವ ಥರ ಕ್ರೇಜ್ ಇದೆ ನಿಮ್ಮ ಪ್ರಕಾರ? ನಮ್ದು ಇಲ್ಲ, ಮಾಮೂಲಿ ಕರ ಸಾಕಿರಲ್ಲ, ಪ್ರೀತಿಯಿಂದ ಬರ್ತಾ ಇರೋದು ನೋಡಿ. ನೀವು ರೇಸ್ಗೆ ಅವಾಗ ಹೋಗ್ತಾ ಇರ್ತೀರಲ್ವಾ? ಅವಾಗ ಹೋಯ್ತಾ ಇದ್ದೇವೆ. ನೀವು ಅವಾಗ ಹೋಗ್ತಾ ಇರ್ತೀರ ರೇಸ್ಗೆ? ಹೋಯ್ತಾ ಇದ್ದೀವಿ. ಒಟ್ಟಿನಲ್ಲಿ ಇದ್ರು ಈಗ ಎಷ್ಟು ರೈಸ್ ಮಾಡ್ತಿಲ್ಲ ಅಂತಂದ್ರೆ, ಈಗ ಎಷ್ಟು ರೈಸ್ ಮಾಡೈತಿಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲ ಅಣ್ಣ, ಅದು ಗೊತ್ತಿಲ್ಲ. ಒಟ್ಟು ಅಣ್ಣ ನಾವೇನು ಹೋಯ್ತೀವಿ, ನಮಗೆ ಅಷ್ಟು ಇದಿಲ್ಲ. ಏನೋ ನೋಡ್ತೀವಿ ಅಷ್ಟೇ, ಇಲ್ಲಿ ಮಾಡ್ಕೋತೀವಿ, ರೇಸ್ ಕಿಸಿದ್ರೆ ಹೋಯ್ತೀವಿ, ಬರ್ತೀವಿ ಅಷ್ಟೇ. ನಿಮ್ಗೆ ಈಗ ಒಟ್ಟಿನ ಹಳ್ಳಿಕಾರ ಮೇಲೆ ಕ್ರೇಜ್ ಬಂದೈತೆ. ಒಟ್ಟು ಮುಂದಕ್ಕೆ ಇದನ್ನೇ ಬೆಳೆಸ್ಕೋಗ್ತೀರಾ ನೀವೇನಕ್ಕೆ ಸರ್? ನೀವು ರೇಸಿಂಗ್ ಫೀಲ್ಡಲ್ಲಿ ಇದ್ದೀರಾ ಈಗಲೂ? ಹೋಯ್ತಾ ಇರ್ತೀವಿ ಅವಾಗ ನೀವೇನೋ ಸಾಕಿರೋದಿದ್ದೀರಾ? ಇದೆ ಸರ್, ನಮ್ದು ಇದೆ ಸರ್. ಇದ್ರ ಮೇಲೆ ನಿಮ್ಗೆ ಅಭಿಮಾನ ಹೇಗಿದೆ? ನಿಮ್ಗೆ ಹೆಂಗ್ ಕ್ರೇಜ್ ಬಂತು? ಕ್ರೇಜು ಅಂದರೆ ಸರ್, ನಮಗೆ ಹಾಕ ಬಂದಾಗಿಂದ ಒಂದು ಪ್ಲೇಸು ಮಾಡಿರಲಿಲ್ಲ. ಒಂದು ಪ್ಲೇಸ್ ಮಾಡಿರಲಿಲ್ಲ. ಒಂದು ಯಾವಾಗ ರಾಣಿ ಜೊತೆ ಮಾಡ್ತೀವಿ ಆವಾಗಿಂದ ಸ್ವಲ್ಪ ಕ್ರೇಜ್ ಜಾಸ್ತಿ. ಹೋಗ್ಬೇಕು, ಇನ್ನೂ ಹೆಚ್ಚಾಗಿ ಪ್ರೈಸ್ ಮಾಡಬೇಕು ಅಂತ. ಈಗ ದೊಡ್ಡ ಗಾಡಿ ಕಟ್ಟಬೇಕು ಅಂತ ಅವ್ರು ಹೇಳಿದ್ರು. ದೊಡ್ಡ ಗಾಡಿಲೂ ಪ್ರೈಸ್ ಮಾಡಿ ಹಿಂಗೆ ಮುಂದುವರಿಬೇಕು ಅಂತ ನಿಮಗೂ ಆಸೆ ಇದೆ. ತುಂಬಾ ಭಾಗ್ಯ ಆಯ್ತದೆ ಅಲ್ವಾ ಅನ್ಸುತ್ತಲ್ವಾ? ಆಯ್ತದೆ ಸರ್, ಖಂಡಿತ ಆಗಿ ಆಯ್ತದೆ. ಈಗ ಎಷ್ಟು ದೊಡ್ಡ ಗಾಡಿಗೆ ಒಂದ್ಸಲ ಹಾಕಿದ್ದೀರಾ? ಒಂದು 2 ಸಲ ಹಾಕಿದ್ದೀವಿ ಸರ್. ಹಾಕಿದ್ದೀರಾ? 2-3 ಸಲ ಹಾಕಿದ್ದೀವಿ. ಹಾಂ, ನೆಕ್ಸ್ಟು ಈಗ ತಿರ್ಗಾ ಹಾಕೋದ ಅಂತ. ಈಗ ರೇಸ್ಗೆ ಒಂದು ಕರು ಅಥವಾ ಏನೋ ತರಬೇಕಾರೆ ಅದನ್ನ ಯಾವ ಥರ ಸೆಲೆಕ್ಷನ್ ಮಾಡಿ ಯಾವ ಥರ ತರಬೇಕಾಗುತ್ತೆ ಎಲ್ಲ ಕೇಳಿ ಸರ್. ಅಣ್ಣನೇ ಒಂದು ರೇಸ್ಗೆ ಒಂದು ಕರು ತರಬೇಕು ಅಂತಂದ್ರೆ ಅದನ್ನ ಯಾವ ಥರ ಸೆಲೆಕ್ಷನ್ ಮಾಡಿ ಯಾವ ಥರ ಸೆಲೆಕ್ಷನ್ ಅಂತಿಲ್ಲ ಅಣ್ಣ, ನಮ್ಮ ಮನ್ಸಿಗೆ ಇಷ್ಟ ಹೆಂಗೈತದೆ ಹಂಗೆ ಸ್ವಲ್ಪ ಆಕ್ಟಿವ್ ಇರಬೇಕಲ್ವ? ಏನಿರುತ್ತಲ್ವ, ಸ್ವಲ್ಪ ಚೂಟಿಯಾಗಿದ್ದಾಗ ನೋಡ್ದಾಗಿರ್ಬೋದು ಅಷ್ಟೇ. ಅಣ್ಣ ಚೂಟಿಯಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು ಒಟ್ಟಿನಲ್ಲಿ, ಅಷ್ಟೇ ಸೆಲೆಕ್ಷನ್ ಇದರಲ್ಲಿ. ಕಾಲು ಗಿಣ್ಣ ಅಲ್ಲಿ ಆ ಥರ ಏನು ನೋಡಕ್ ಹೋಗಲ್ವಾ? ನಾವು ರೈಸಲ್ಲಿ ಏನು ಗಿಣ್ಣು ಸುಳಿ ಅಂದ್ರೆ ಅದು ಓಡ್ಬೇಕಾದ್ರೆ ಸ್ಟ್ರೇಟ್ ಆಗಿರ್ಬೇಕಲ್ವಾ ಕಾಲು? ನೋಡ್ತೀವಣ್ಣ, ಅದೆಲ್ಲ ನೋಡ್ತೀರಾ? ರೈಸಲ್ಲಿ ಸುಳಿ ಗಿಳಿ ಏನು ನೋಡಲ್ಲ. ಮಾಮೂಲಿ ಜಾತ್ರೆ ಇದ್ರೆ ಮಾಡಿದ್ರೆ ಸುಳಿ ಎಲ್ಲ ನೋಡ್ತಾರೆ, ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ಜಾತ್ರೆ ಕಟ್ಟೋದು. ಅಂದ್ರೆ ಈ ರೇಸಿನ ಇದನ್ನ ಜಾತ್ರೆಗೆ ಆಗ್ತಾ ಇರ್ತಾರ? ರೈಸ್ ಆಡ್ತಾರೆ ಈ ರೈಸ್ ಹಂಗಲ್ಲ, ಈಗ ಮುಡುಕ್ತಾರೆ ಆ ಥರ ಇದೆಲ್ಲ ಮಾಡ್ತಾರಲ್ಲ, ರೇಸ್ ಎಲ್ಲ ಮಾಡ್ತಾರಲ್ಲ, ಜಾತ್ರೆ ಎಲ್ಲ ಮಾಡ್ತಾರಲ್ಲ, ಆಗ ಈ ಥರದನ್ನ ಆಗ್ತಾರ ರೇಸಿಂಗ್ ಇರೋದನ್ನ ಅಂತೆಲ್ಲ ಜಾತ್ರೆಗೆ ಆಗ್ತಾರ ಅಂತ. ಆಗ್ತಾವ್ರ ಖುಷಿ ಅಣ್ಣ, ಅದು ಆಗ್ತಾರ ಖುಷಿ. ಒಟ್ಟ ನೀವು ಹಾಕಿರೋದು ಯಾರು ನೋಡಿಲ್ಲ? ಯಾರು ನೋಡಿಲ್ಲ ಅಣ್ಣ. ಅಂದ್ರೆ ಪ್ರೈಜ್ ಮಾಡೋದಂತೆಲ್ಲ, ಪ್ರೈಜ್ ಮಾಡೋಕೆ ಬೇರೆ ರೈಸ್ ಯಾವ ಪ್ರೈಜ್ ಆಗಿರೋ ಇಲ್ಲ ಅಲ್ಲಿ ಜಾತ್ರೆ. ತುಂಬಾ ಸಾಧು ಗುಣ ಅನ್ಸುತ್ತೆ ಅವ್ರಿಗೆ, ತುಂಬಾ ಸಾಧು ಆಗಿದೆ. ಸಾಧು ಅಣ್ಣ. ಪಿಚ್ಚಲ್ ಮಾತ್ರ ಸ್ವಲ್ಪ ಗಲಾಟಿ, ಇಲ್ಲೇನಿಲ್ಲ ಅಣ್ಣ. ಮಗಂತ ಪಿಚ್ಚಲ್ ಗಲಾಟಿ ಮಾಡುತ್ತಾ? ಹೆವಿ ಗಲಾಟಿ ಅಣ್ಣ. ಒಳ್ಳೆ ನೀವೇ ಕಂಟ್ರೋಲ್ ಮಾಡೋದಲ್ಲ? ನೀವೇ ಸ್ನೇಹಿತರ ಕಂಟ್ರೋಲ್ ಮಾಡ್ತಾರ? ಹುಡುಗರವ್ರೆ ಒಣ್ಣ ಹುಡುಗರು ಯಾರು ಕಂಟ್ರೋಲ್ ಮಾಡೋರು ಇಲ್ಲ ಅಂದರೆ ತುಂಬ ಕಷ್ಟ ಹಿಡಿಯೋಕ್ಕೆ. ಒಟ್ಟಿನಲ್ಲಿ ಮನೆ ಮಗಂತರ ಸಾಕಿದ್ದೀರಾ ಅಂತ ಹೇಳ್ತೀರಾ. ಒಟ್ಟಿನಲ್ಲಿ ಹೀಗೆ ಹೇಳ್ತಾ ಮುಂದೆ ಅವ್ರೇನೋ ದೊಡ್ಡ ಗಾಡೀಲಿ ತುಂಬ ಪ್ರೈಸ್ ಮಾಡಬೇಕು, ತುಂಬ ಇದು ಮಾಡಬೇಕು ಅಂತವ್ರೆ. ಹಾಗೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ಚೆನ್ನಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ.